ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನು ಇಂದ್ರಿಯ ಸುಖ ಭೋಗಗಳಿಗೆ ಮನಸ್ಸು ಕೊಟ್ಟಂಥ ಮಾನವನು ತನ್ನಲ್ಲಿಯೇ ಇರ್ತಕ್ಕಂಥ ಪರಮಾತ್ಮನ ಬೆಳಕನ್ನು, ಜ್ಞಾನ ಸೂರ್ಯನ ಬೆಳಕನ್ನು ಗಮನಿಸೋದಿಲ್ಲ. ಇಂದ್ರಿಯ ಸುಖ ಭೋಗಗಳಿಗೆ ಒಳಗಾಗಿ ದುಃಖದ ಪರಂಪರೆಯಲ್ಲಿ ಸಿಲುಕಿಕೊಂಡು ಜನನ ಮರಣ ಚಕ್ರದಲ್ಲಿ ಕಷ್ಟಪಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದ. ನನ್ನ ವ್ಯಾಪಕತ್ವವನ್ನು ಕುರಿತು ಕೇಳುವುದಾದರೆ, ಸಮಸ್ತ ಲೋಕಗಳನ್ನು ಒಟ್ಟುಗೂಡಿಸಿದರೂ ನನಗೆ ಸಮವಾಗಲಾರದು. ನನ್ನ ಅಂದರೆ ಇಲ್ಲಿ ಕೃಷ್ಣ ಅಂತ ತಿಳ್ಕೊಬಾರ್ದು, ನನ್ನ ಅಂದರೆ ಪರಮಾತ್ಮ ಅಂತ ತಿಳ್ಕೊಬೇಕು. ಸಾಕಾರ ರೂಪನ್ನು ತಾಳೆ ಬಂದಿರತಕ್ಕಂಥ ಪರಮಾತ್ಮನ ರೂಪ, ನಿರಾಕಾರವಾದ ಪರಮಾತ್ಮ ಸಾಕಾರ ರೂಪನ್ನು ತಾಳೆ ಕೃಷ್ಣನೆಂಬ ಹೆಸರನ್ನು ತಳೆದಿದ್ದಾನೆ. ಈಗ ಆ ಕೃಷ್ಣನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ನನ್ನ ವ್ಯಾಪಕತ್ವವನ್ನು ಅಂದರೆ ಪರಮಾತ್ಮನ ವ್ಯಾಪ್ತಿಯನ್ನು ಕುರಿತು ಹೇಳುವುದಾದರೆ, ಸಮಸ್ತ ಲೋಕಗಳನ್ನು ಒಟ್ಟುಗೂಡಿಸಿದರು, ಒಂದು ಲೋಕ ಅಲ್ಲ ಸಮಸ್ತ ಲೋಕಗಳು ಎಲ್ಲವನ್ನು ಒಟ್ಟುಗೂಡಿಸಿದರು ನನಗೆ ಸಮವಾಗಲಾರದು. ಯಾಕೆ? ಆಕಾಶದಲ್ಲಿ ಅಲ್ಲೊಂದು ಇಲ್ಲೊಂದು ನಕ್ಷತ್ರಗಳು ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಅದು ಎತ್ತರಕ್ಕೆ ಹೋದಾಗ, ಅದ್ರ ಹತ್ರಕ್ಕೆ ಹೋದಾಗ ಅದು ಎಷ್ಟಾರು ದಪ್ಪ ಇರಲಿ, ಎಷ್ಟಾರು ವ್ಯಾಪ್ತಿ ಇರಲಿ, ಅದು ಬೇರೆ ಮಾತು. ಆದರೆ ಆಕಾಶದಲ್ಲಿ ತಾರೆಗಳು ಅಲ್ಲೊಂದು ಇಲ್ಲೊಂದು ಇರ್ತದಲ್ವ, ಈ ರೀತಿಯಲ್ಲಿ ಪರಮಾತ್ಮನೊಳಗೆ ಲೋಕಗಳು ಅಲ್ಲೊಂದು ಇಲ್ಲೊಂದು ಇರ್ತದೆ ಹೊರತು ಎಲ್ಲವನ್ನೂ ಒಟ್ಟುಗೂಡಿಸಿದ್ರು ಪರಮಾತ್ಮನಿಗೆ ಸರಿಸಮಾನ ಆಗಲಾರವು. ಹಾಲು ತನ್ನ ಗುಣಧರ್ಮಕ್ಕೆ ಅನುಸಾರವಾಗಿ ಎಪ್ಪುಗೊಂಡು ಮೊಸರಾಗುವಂತೆ, ಹಾಲು ತನ್ನ ಗುಣಧರ್ಮಕ್ಕೆ ಒಳಗೊಂಡು ಅದಕ್ಕೆ ಗುಣಧರ್ಮಕ್ಕೆ ಅನುಸಾರವಾಗಿ ಎಪ್ಪುಗೊಂಡು ಮೊಸರಾಗುವಂತೆ, ಬೀಜ ವೃಕ್ಷವಾಗುವಂತೆ, ಚಿನ್ನವು ಒಡವೆಗಳಾಗುವಂತೆ ನನ್ನ ವ್ಯಾಪಕತ್ವವೇ ಸಮಸ್ತ ಪ್ರಪಂಚವೂ ಆಗಿದೆ. ಹಾಲು ಮೊಸರಾಗೋದು ಗೊತ್ತಾಗ್ತಾ ಇದೆಯಲ್ವಾ? ಇದೇ ರೀತಿಯಲ್ಲಿ ಈ ಚಿನ್ನದಲ್ಲಿ ಅನೇಕ ರೀತಿಯ ಒಡವೆಗಳು, ಅಂದರೆ ಆಕಾರವನ್ನು ತಾಳಿದ ಮಾತ್ರಕ್ಕೆ ಅದಕ್ಕೊಂದೊಂದು ಹೆಸರು ಅಷ್ಟೆ. ಅದು ಇಟ್ಟಿಗೆಯ ರೂಪದಲ್ಲಿ ಅಂದರೆ ಒಂದು ಆಕಾರದಲ್ಲಿದ್ದಾಗ ಅದು ಚಿನ್ನದ ಗಟ್ಟಿ ಅಂತ ಹೇಳ್ತೀವಿ. ಅದೇ ತೆಳುವಾಗಿ ಕಡ್ಡಿ ಆಕಾರದಲ್ಲಿ ಈ ನಾನಾ ಥರದಲ್ಲಿ ಸುತ್ತಕೊಂಡಿದ್ದಾಗ ಅದಕ್ಕೊಂದು ಹೆಸರುಗಳನ್ನ ನಾವು ಓಲೆ, ಜುಮ್ಕಿ, ಉಂಗುರ, ಬಳೆ ಇತ್ಯಾದಿಗಳ ಹೆಸರುಗಳನ್ನ ನಾವು ಕೊಡ್ತೀವಿ. ಆಕಾರಗಳಿಗೆ ನೋಡಿ ಹೆಸರು ಕೊಡ್ತೀವಿ, ಆದರೆ ಮೂಲ ವಸ್ತು ಚಿನ್ನವೇ ಆಗಿರುವಂತೆ ಎಲ್ಲವೂ ನನ್ನ ವ್ಯಾಪಕತ್ವವೇ ಸಮಸ್ತ ಪ್ರಪಂಚವೂ ಆಗಿದೆ. ನನ್ನನ್ನು ಹೊರತಾಗಿ ಏನೂ ಇಲ್ಲ. ನಿರಾಕಾರತ್ವವು ಅಮೂರ್ತನವಾದ ನಾನೇ ನಾಮರೂಪಾತ್ಮಕವಾದ ಜಗದಾಕಾರವನ್ನು ಧರಿಸುವಾಗ ಈ ಮೂರು ಲೋಕಗಳನ್ನು ವಿಸ್ತರಿಸುವೆನು. ನಾನೇ ಈ ಲೋಕಗಳನ್ನೆಲ್ಲ ವಿಸ್ತಾರ ಮಾಡಿರೋದು ನಾನೇ. ನನ್ನಿಂದಲೇ ಜಗದುತ್ಪತ್ತಿ, ನನ್ನಿಂದಲೇ ಜಗತ್ತಿಗೆ ಆಧಾರ. ಆದ್ದರಿಂದ ಇವೆಲ್ಲವೂ ನನ್ನಲ್ಲಿಯೇ ಇರುವುವು. ನೀರಿನಲ್ಲಿ ಗುಳ್ಳೆಗಳು ದೃಶ್ಯ ರೂಪದಿಂದ ಕಾಣಬರಲು ಅದರಲ್ಲಿ ನೀರು ಕಾಣಬರದಂತೆ. ಈಗ ಮಳೆಗಾಲದಲ್ಲಿ ಹಳ್ಳಿಗಳ ಸೈಡು ನಾವೆಲ್ಲ ಸಾಮಾನ್ಯವಾಗಿ ಗಮನಿಸ್ತಾ ಇದ್ದೋ, ಮನೆಯ ಸೂರಿನಿಂದ ನೀರು ಬಿದ್ದಾಗ ಕೆಳಗಡೆ ನೀರು ಗುಳ್ಳೆಗಳು ದಪ್ಪಗೆ ನೀರಿನ ಜೊತೆ ಅಷ್ಟು ದೂರ ಹೋಗಿ ಒಡೆದೋಗ್ತಿದ್ದವು. ಅಲ್ಲಿ ನೀರೇ ಗುಳ್ಳೆ ರೂಪವನ್ನು ತಾಳಿರ್ತದೆ, ಅಷ್ಟು ದೂರ ಹರಿದುಕೊಂಡು ಹೋಗಿ ಆ ಗುಳ್ಳೆಗಳು ಒಡೆದೋಗ್ತವೆ. ಈ ರೀತಿಯಲ್ಲಿ ನೀರು ಕಾಣಬರದಂತೆ ನನ್ನಿಂದಲೇ ಉದಯವಾದ ಮಹತತ್ವ ಮೊದಲಾದ ನಾಮರೂಪಾತ್ಮಕ ಸಮಸ್ತ ಭೂತಗಳಲ್ಲಿ ನಾನು ಕಾಣಬರುವುದಿಲ್ಲ. ಎಲ್ಲವೂ ಪರಮಾತ್ಮನಲ್ಲಿ ಕಾಣಬರ್ತವೆ, ಆದರೆ ಕಾಣಬರುವ ಯಾವುದರಲ್ಲೂ ಪರಮಾತ್ಮ ಕಾಣಬರೋದಿಲ್ಲ. ಇದು ವಿಶೇಷ. ಹೇಗೆ? ಆ ಗುಳ್ಳೆ ಕಾಣ್ತದೆ, ಗುಳ್ಳೆಯಲ್ಲಿ ನೀರಿದೆ ಅಂತ ಯಾರಿಗೂ ಕಾಣಬರೋದಿಲ್ಲ. ನೀರೇ ಗುಳ್ಳೆಯ ರೂಪವನ್ನು ಪಡ್ಕೊಂಡಿರ್ತದೆ, ಆದರೆ ನೀರು ಕಾಣಬರೋದಿಲ್ಲ, ಅಲ್ಲಿ ಗುಳ್ಳೆ ಅನ್ನಿಸ್ಕೊಳ್ತದೆ ಅದು. ಹೌದಾ? ಆ ರೀತಿಯಲ್ಲಿ ಸಮಸ್ತವು ಪರಮಾತ್ಮನಿಂದಲೇ ಉದಿತವಾದ ಜಗತ್ತು, ಆದರೆ ಅಲ್ಲಿ ಪರಮಾತ್ಮನೇ ಈ ರೂಪವನ್ನು ತಾಳಿದ್ದಾನೆ ಅಂತ ಯಾರಿಗೂ ಕೂಡ ಅನ್ನಿಸೋದಿಲ್ಲ. ಇದು ವಿಸ್ಮಯ. ಈ ರೀತಿಯಲ್ಲಿ ಸ್ವಪ್ನದಲ್ಲಿ ಕಾಣಬರುವ ಅನೇಕ ಆಕಾರಗಳು ಜಾಗೃತಾವಸ್ಥೆಯಲ್ಲಿ ಕಾಣದಿರುವಂತೆ. ಸ್ವಪ್ನದಲ್ಲಿ ನಾನಾ ಥರದ ಕನಸುಗಳನ್ನ ಕಾಣ್ತೀವಿ, ಒಳ್ಳೆಯದು ಕೆಟ್ಟದೆಲ್ಲ, ಆದರೆ ಜಾಗೃತ ಅವಸ್ಥೆಯಲ್ಲಿ ಒಂದು ಇರೋದಿಲ್ಲ. ವ್ಯಕ್ತ ರೂಪದಿಂದ ಕಾಣಬರುವ ಭೂತಗಳೆಲ್ಲವೂ ನನ್ನ ಸ್ವರೂಪಾನುಭವದಿಂದ ಕಾಣದಂತಾಗುತ್ತವೆ ಮತ್ತು ನಾನೂ ಸಹ ಅವುಗಳಿಗಿಂತ ಬೇರೆಯಾಗಿರುವನೆಂಬ ತತ್ವವನ್ನು ಮೊದಲೇ ಒಂದು ಸಾರಿ ನಿನಗೆ ಹೇಳಿರುವೆನು. ಆದ್ದರಿಂದ ಇದನ್ನೇ ಕುರಿತು ಮತ್ತೊಮ್ಮೆ ವಿಸ್ತರಿಸಬೇಕಾದುದು ಇಲ್ಲ. ಆದರೆ ನಿನ್ನ ಸ್ವರೂಪದಲ್ಲಿಯೇ ನಿನ್ನ ದೃಷ್ಟಿಯು ತನ್ಮಯವಾಗಬೇಕು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ನೀನು ಸ್ವಸ್ವರೂಪದ ಅನುಸಂಧಾನವನ್ನು ಮಾಡಬೇಕು ಅರ್ಜುನ. ಸ್ವಸ್ವರೂಪದ ಅನುಸಂಧಾನವೇ ನಿಜವಾದ ಭಕ್ತಿ. ಇದು ಶಂಕರಾಚಾರ್ಯರು ಕೂಡ ಒತ್ತಿ ಹೇಳಿದರು. ಭಕ್ತಿ ಅಂದರೆ ಏನು?
ಸ್ವಸ್ವರೂಪದ ಅನುಸಂಧಾನವೇ ನಿಜವಾದ ಭಕ್ತಿ ಅಂತ. ನೀನು ಅದನ್ನು ಮಾಡಲೇಬೇಕು ಅರ್ಜುನ, ಇಲ್ಲ ಅಂದರೆ ನಿನಗೆ ಈ ಸತ್ಯ ತಿಳಿಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಸ್ವರೂಪದ ಅನುಸಂಧಾನ ಅಂದ್ರೇನು? ದೇಹಧಾರಿಯಾದ ನಾನು ಇಂಥವನು ಅಂತ ತಿಳ್ಕೊಳ್ಳೋದಲ್ಲ. ದೇಹಕ್ಕೂ ನನಗೂ ಏನು ಸಂಬಂಧ? ಪಂಚಭೂತಗಳ ಪಂಚೀಕರಣದಿಂದಾಗಿ ಈ ದೇಹ ಇದೆ. ಸೂಕ್ಷ್ಮ ದೇಹ, ಸ್ಥೂಲ ದೇಹ, ಕಾರಣದೇಹ, ಈ 3 ದೇಹಗಳು, ಪಂಚಕೋಶಗಳು, ಇವುಗಳನ್ನೆಲ್ಲ ಕಳೆದು ಎಲ್ಲವನ್ನೂ ಇದು ನಾನಲ್ಲ ಅಂತ ಕಳೆದು ಉಳಿದಾಗ ಬರುವಂಥದ್ದು ಏನಿದೆಯಲ್ಲ, ಆ ನನ್ನ ಮೂಲ ಸ್ವಸ್ವರೂಪನ ನಾನು ನೋಡಿದಾಗ ಮಾತ್ರ ನನಗೆ ಈ ಸತ್ಯತೆ ಅರ್ಥ ಆಗ್ಬೋದು. ಅದನ್ನೇ ಇಲ್ಲಿ ಹೇಳ್ತಿರೋದು, ನಿನ್ನ ಸ್ವರೂಪದಲ್ಲಿಯೇ ನಿನ್ನ ದೃಷ್ಟಿಯು ತನ್ಮಯವಾಗಬೇಕು ಅರ್ಜುನ. ಅರ್ಜುನನ ಮುಖಾಂತರ ಎಲ್ರಿಗೂ ಹೇಳ್ತಿರೋದು. ಕಾರ್ಯಕಾರಣಗಳ ವಿಚಾರವನ್ನು ತೊರೆದು ಮಹಾಮಾಯೆಗೂ ಬೇರೆಯಾಗಿ ಅತೀತವಾಗಿರುವ ನನ್ನ ಸ್ವರೂಪವನ್ನು ಕುರಿತು ಯೋಚಿಸಿದ್ದಾದರೆ ಈ ಭೂತಗಳೆಲ್ಲವೂ ಅಂದರೆ ಪ್ರಾಣಿ ಸಮೂಹವೆಲ್ಲವೂ ನನ್ನಲ್ಲಿರುವವೆಂಬ ಕಲ್ಪನೆಯೇ ಮಿಥ್ಯೆ ಎಂದು ಸ್ಪಷ್ಟವಾಗುವುದು. ಈಗ ಹೇಳ್ದ ಎಲ್ಲವೂ ನಾನೇ ಆಗಿದ್ದೀನಿ ಅಂದ. ಈಗೇನು ಹೇಳ್ತಾ ಇದ್ದಾನೆ? ಎಲ್ಲವೂ ನನ್ನಲ್ಲಿದೆ ಅನ್ನೋದೇ ಮಿಥ್ಯೆ ಅಂತ ಹೇಳ್ಬಿಟ್ಟ. ಎಲ್ಲವೂ ಪರಮಾತ್ಮನಲ್ಲಿಯೇ ಇದೆ ಅಂತಂದರೆ ಮಿಥ್ಯೆ ಅಲ್ವಾ? ಅಂದರೆ ಯಾಕೆ ಮಿಥ್ಯೆ ಅಂತ ಹೇಳ್ದ ಅಂದರೆ, ಕಲ್ಪಿತ ರೂಪ ಅವೆಲ್ಲ. ಕಲ್ಪಿತ ರೂಪವನ್ನು ಮಿಥ್ಯೆ ಅಂತಲೇ ಹೇಳೋದು. ಇರ್ತವೆ, ಕಾಣಿಸ್ಕೊಳ್ತವೆ, ಮತ್ತೆ ವಿಲಯವನ್ನು ಹೊಂದುತ್ತಾ ಇರ್ತವೆ. ಅಲ್ಲೇ ಇದ್ದಾವೆ ಅಂದರೆ ಪರಮಾತ್ಮ ಎಲ್ಲವನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ದೊಡ್ಡ ಭಂಡಾರ ಆಗ್ಬಿಡ್ತಿದ್ದ. ಮತ್ತು ಇಲ್ಲೂ ಆತನಲ್ಲಿ ಎಲ್ಲವೂ ತುಂಬಿಕೊಂಡಿಲ್ವ ಅಂದರೆ ಸಂಕಲ್ಪಕ್ಕೆ ಒಳಗಾದಾಗ ಎಲ್ಲವೂ ಉತ್ಪನ್ನವಾಗ್ತವೆ, ಮತ್ತವು ಎಲ್ಲವೂ ವಿಲಯವಾಗ್ತವೆ. ಈಗ ನಾವು ಕೂತ್ಕೊಂಡು ಅನೇಕ ಆಲೋಚನೆಗಳನ್ನ ಮಾಡ್ತೀವಿ. ಈಗ ಚರಾಚರ ವಸ್ತುಗಳು, ಸ್ಥಾವರ ಜಂಗಮ ವಸ್ತುಗಳು, ಬೆಟ್ಟ ಗುಡ್ಡಗಳು, ನದಿ ವನಗಳು, ಜೀವ ಇರುವ ಪ್ರಾಣಿಕೋಟಿಗಳು, ಜಡ ಪದಾರ್ಥಗಳು ಎಲ್ಲವನ್ನು ಕಲ್ಪಿಸ್ಕೊಳ್ತೀವಿ ನಾವು ಕಲ್ಪಿಸಿಕೊಂಡ ಮಾತ್ರಕ್ಕೆ ಅವೆಲ್ಲ ನಮ್ಮಲ್ಲಿದೆ, ತುಂಬಿಕೊಂಡಿದೆ ಅಂತಲೇ ಅರ್ಥ. 6 ಅಡಿ ದೇಹವುಳ್ಳ ನಾವುಗಳು, ಆ 6 ಅಡಿ ದೇಹದೊಳಗೆ ಹಿಮಾಲಯ ಪರ್ವತದಂಥ ದೊಡ್ಡ ದೊಡ್ಡ ಪರ್ವತಗಳು, ಜಾಗತಿಕವಾದ ಅನೇಕ ರೂಪಗಳನ್ನೆಲ್ಲ ಕಲ್ಪನೆ ಮಾಡ್ಕೊಳ್ತೀವಿ. ಜಗತ್ತಿನಲ್ಲಿ ಇರ್ತಕ್ಕಂಥದ್ದೆಲ್ಲ ಅವೆಲ್ಲ ನಮ್ಮೊಳಗೆ ತುಂಬಿಕೊಂಡಿದೆ ಅಂತಲೇ ಅರ್ಥ ಇಲ್ಲ. ಯಾಕೆ? ಅವೆಲ್ಲವೂ ನನ್ನ ಕಲ್ಪನೆಯಲ್ಲಿ ಅಡಗಿದೆ ಅಷ್ಟೇ. ಕಲ್ಪನೆಯಲ್ಲಿ ಅಡಗಿದೆ. ಕಲ್ಪನೆಯನ್ನು ನಿಲ್ಲಿಸ್ಬಿಟ್ರೆ ನಿಂತೋಯ್ತದೆ. ಸಂಕಲ್ಪದಲ್ಲಿ ಅಡಗಿರ್ತದೆ. ಸಂಕಲ್ಪ ಮಾಡಿದಾಗ ಕಾಣಿಸ್ಕೊಳ್ತದೆ, ಸಂಕಲ್ಪ ಇಲ್ಲದಾಗ ಇಲ್ಲವಾಗುತ್ತೆ. ಇದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಿರೋದು, ನನ್ನಲ್ಲಿರುವವೆಂಬ ಕಲ್ಪನೆಯೇ ಮಿಥ್ಯೆ ಎಂದು ಸ್ಪಷ್ಟವಾಗುವುದು. ಯಾಕೆಂದರೆ ಸರ್ವವೂ ನಾನೇ, ಆದ್ದರಿಂದ ನನಗಿಂತ ಮತ್ತಾವುದೂ ಭಿನ್ನವಾಗಿ ಇರುವುದಿಲ್ಲ. ಅವು ನನ್ನಲ್ಲವೇ ಅಂತ ಅಂದರೆ ಪ್ರತ್ಯೇಕವಾಗಿ ಇದು ಬೇರೆ ಅಂದಾಗ ಅಲ್ಲಿ ಏಕತ್ವ ಬರೋದೇ ಇಲ್ಲ. ಅದ್ವೈತ ಸಿದ್ಧಾಂತ ಸಿದ್ಧವೇ ಆಗೋದಿಲ್ಲ ಅಲ್ಲಿ. ಯಾಕೆ? ಪರಮಾತ್ಮನನ್ನು ಹೊರತುಪಡಿಸಿ ಬೇರೆವೆಲ್ಲ ಇದಾವಲ್ಲ ಅಂತ. ಆದರೆ ಅವೆಲ್ಲವೂ ಕೂಡ ನಾನೇ ಆಗಿದ್ದೀನಿ ಅಂದಮೇಲೆ ಪ್ರತ್ಯೇಕ ಪಡಿಸ್ಲಿಕ್ಕೆ ಏನಿದೆ ಅಲ್ಲಿ? ಏನೂ ಇಲ್ಲ ಅಲ್ಲಿ. ಅದರಿಂದ ಕಾಣುವುದೆಲ್ಲವೂ ನಾನೇ, ಚರಾಚರ ವಸ್ತುಗಳೆಲ್ಲವೂ ನಾನೇ, ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಕೃಷ್ಣ ಪರಮಾತ್ಮೆಯಲ್ಲಿ ಹೇಳ್ತಾ ಇದ್ದಾನೆ. ಪ್ರಥಮದಲ್ಲಿ ಪರಬ್ರಹ್ಮದ ಆದಿ ಸಂಕಲ್ಪದಿಂದ ಏನು ಹೇಳ್ತಾ ಇದರಲ್ಲಿ? ಆದಿ ಸಂಕಲ್ಪದಲ್ಲಿ ಉತ್ಪನ್ನವಾದವು ಇವೆಲ್ಲ. ಅದರಿಂದ ಪರಬ್ರಹ್ಮದ ಆದಿ ಸಂಕಲ್ಪದಿಂದ ಜ್ಞಾನ ಅಜ್ಞಾನವೆಂಬ ಪ್ರಕಾಶ ಅಂಧಕಾರ ಮಿಶ್ರಿತ ಸಂಧ್ಯಾ ಸಮಯವು ಸಂಭವಿಸಿದಾಗ ಬುದ್ಧಿ ಎಂಬ ನೇತ್ರ ಅಂದರೆ ಜ್ಞಾನಚಕ್ಷು, ಜ್ಞಾನದ ಕಣ್ಣು ಅಲ್ಲಿ ಕಿಂಚಿತ್ ಅಂಧಕಾರವು ವ್ಯಾಪ್ತವಾಯಿತು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸಂಕಲ್ಪ ಮಾಡಿಕೊಂಡಾಗ ಪರಬ್ರಹ್ಮದಲ್ಲಿ ಸಂಕಲ್ಪವು ಸಂಭವಿಸಿದಾಗ ಏನಾಯಿತು? ಜ್ಞಾನ ಅಜ್ಞಾನವೆಂಬ ಪ್ರಕಾಶ ಅಂಧಕಾರ ಮಿಶ್ರಿತ ಅಂದರೆ ಬೆಳಕು ಮತ್ತು ಕತ್ತಲೆಯಿಂದ ಮಿಶ್ರಿತವಾದ ಒಂದು ಸಂಧ್ಯಾ ಸಮಯ ಸಂಭವಿಸ್ತದಂತೆ. ಸಂಭವಿಸಿದಾಗ ಏನಾಯಿತು? ಬುದ್ಧಿ ಎಂಬ ಜ್ಞಾನದ ಕಣ್ಣಿನಲ್ಲಿ ಕಿಂಚಿತ್ ಅಂಧಕಾರ ವ್ಯಾಪ್ತವಾಯಿತು. ಗೊತ್ತಾಯ್ತಲ್ಲ ಈಗ ಜಗದ ಉತ್ಪತ್ತಿ ಹೇಗಾಯಿತು ಅಂತ? ಈಗ ಅದನ್ನೇ ಹೇಳಿದ್ದು, ನಾವು ಏನೇನೆಲ್ಲ ಸಂಕಲ್ಪ ಮಾಡ್ಕೊಳ್ತೀವಿ, ಆ ಸಂಕಲ್ಪ ಮಾಡಿಕೊಂಡ ಒಡನೆ ಇವೆಲ್ಲ ಬರ್ತವೆ, ಸಂಕಲ್ಪದಲ್ಲಿ ಬರ್ತವೆ. ಇಲ್ಲಿಯೂ ಕೂಡ ಅದೇ ಆಯಿತು. ಇದರಿಂದ ವಿಕಾರರಹಿತವೂ ಮತ್ತು ಆಕಾರಹೀನವೂ ಆದ ಪರಬ್ರಹ್ಮದಲ್ಲಿ ಅವಿದ್ಯಾರೂಪ ಸಂಜೆಯಿಂದ ಈ ಭೂತಗಳು ಪರಬ್ರಹ್ಮಕ್ಕಿಂತ ಬೇರೆಯಾಗಿ ಕಾಣತೊಡಗಿದವು. ನಾನು ಯಾವಾಗ ಸುಮ್ಮನೆ ಕೂತ್ಕೊಳ್ದೆ ಸಂಕಲ್ಪವನ್ನು ಮಾಡಲಿಕ್ಕೆ ಶುರು ಮಾಡ್ತೀನೋ, ಅಜ್ಞಾನಕ್ಕೆ ಒಳಗಾಗಿ ಅಜ್ಞಾನವನ್ನು ಆರೋಪ ಮಾಡಿಕೊಂಡು, ಆಗೇನಾಗುತ್ತೆ? ನಾನು ಏನೇನು ಸಂಕಲ್ಪ ಮಾಡ್ತೀನಿ
ನನ್ನಿಂದ ಬೇರಾಗಿರುವಂತೆ ತೋರಲಿಕ್ಕೆ ಶುರುವಾಗುತ್ತೆ. ಇಲ್ಲಿಯೂ ಕೂಡ ಪರಬ್ರಹ್ಮದಲ್ಲಿ ಆ ಸಂಕಲ್ಪ ಬುದ್ಧಿಯಲ್ಲಿ ಸಂಕಲ್ಪ ತಲೆದೋರಿದಾಗ ಆ ಬೆಳಕು ಮತ್ತು ಕತ್ತಲು ಮಿಶ್ರಿತ ಅಜ್ಞಾನ ಅಂಧಕಾರದಲ್ಲಿ ಈ ಪಂಚಭೂತಗಳು ಮತ್ತು ಅದರಲ್ಲಿ ಅವಿದ್ಯಾರೂಪ ಸಂಜೆಯಿಂದ ಈ ಪಂಚಭೂತಗಳು ಪರಬ್ರಹ್ಮಕ್ಕಿಂತ ಬೇರೆಯಾಗಿ ಕಾಣಿಸಲಿಕ್ಕೆ ಶುರುವಾಗುತ್ತೆ. ಆದರೆ ಸಂಕಲ್ಪಜನ್ಯವಾದ ಅವಿದ್ಯಾ ಸಂಜೆಯು ಅಂತವಾಗಿ, ಅಂದರೆ ಈ ಸಂಕಲ್ಪವನ್ನು ತೊರೆದು ಈ ಸಂಕಲ್ಪವೆಂಬ ಅವಿದ್ಯಾ ಸಂಜೆಯನ್ನು ತೊರೆದಾಗ, ಅಂದರೆ ಸಂಕಲ್ಪ ಮಾಡುವುದನ್ನು ನಿಲ್ಲಿಸಿದಾಗ ಅವೇನಾಗ್ತವೆ, ಹೇಗೆ ಉತ್ಪನ್ನವಾದವೋ ಹಾಗೆ ಅಣಗಿ ಹೋಗ್ತವೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದುವರೆದೇನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.